ಇಂಡಿಗೋ 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 ಫ್ಲೈಟಿಗೆ ಕಾಯ್ತಾ ಇದ್ದೇವೆ. ಇಂಡಿಗೋ ಅವರು ಒಂದು ಒಳ್ಳೆ ಮನಸ್ಸು ಮಾಡಿ ನಮಗೊಂದು ಇಂಡಿಯಾಗೆ ಬಿಟ್ಟು ಬಂದ್ರೆ ಸಾಕು, ಅಷ್ಟು. ಮತ್ತೆ ವಿಷಯ ಗೊತ್ತುಂಟಾ ಗೈಸ್, ಎಲ್ಲ ನಮ್ದು ಶಾಪಿಂಗ್ ಎಲ್ಲ ಫಿನಿಶ್ ಆಗಿದೆ. ಈಗ ಇಂಡಿಗದ್ದು ಅವಸ್ಥೆ ಆಯ್ತಲ್ಲ, ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ನಂಗೆ ಹಿಡಿದ್ರು. ಅಲ್ಲಿ ಹಿಡಿದು ಉಂಟಲ್ಲ, ಫೈನ್ 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 ಮೌಜೂದ್ ಅಂತ ಅರೇಬಿಕಲ್ಲಿ ಹೇಳಿದ್ರು. ನಾನು ಫುಲ್ ಜಿಬ್ಬು ಒಮ್ಮೆಲೆ ಹಾರ್ಟ್ ಸ್ಟಾಪ್ ಆಯ್ತು. ನಂಗೆ ತುಂಬಾ ಎಕ್ಸೈಟೆಡ್. ಇಂಡಿಯಾ ಹೋಗ್ಲಿಕ್ಕೆ ಉಂಟಲ್ಲ, ಮನೆಗೆ ಹೋಗ್ಲಿಕ್ಕೆ 1 ವರ್ಷ ಕೆಲಸ ಮಾಡಿ ದುಡಿದು ಸಾಕು ಸುನ್ನಾಗಿ ಉಂಟಲ್ಲ. ಸ್ಟಿಕರ್ ಹಾಕಿದ್ ನೋಡಿ, ಇಂಡಿಗೋ ಫ್ಲೈಟ್ ಅಂತ ಹಾಕಿದ್ದೇನೆ. ಇದು ದೊಡ್ಡದು ಮಾಡಿ ಹಾಕಿದ್ದೇನೆ ನಾನು, ಇಂಡಿಗೋ ಫ್ಲೈಟ್ ಅಂತ ಅವ್ರಿಗೆ ಕಾಣ್ಲಿ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಶಾಪಿಂಗ್ ಮಾಲ್ ಅಲ್ಲಿ ಯಾಕೆ ಇದ್ದೀನಂತ ನೀವು ಅನ್ಕೊಳ್ಬಹುದು. ಸೊ ನನಗೆ ಆ್ಯನ್ಯುವಲ್ ಲೀವ್ ಸಿಕ್ಕಿದೆ. ಡಿಸೆಂಬರಲ್ಲಿ ಕ್ರಿಸ್ಮಸ್ಗೆ ನಾವು ಇಬ್ರು ಇಂಡಿಯಾಕ್ಕೆ ಬರ್ತಿದ್ದೇವೆ. ಸೊ ಎಲ್ಲ ಫ್ರೆಂಡ್ಸ್ ಇದೆಲ್ಲ ಮ್ಯಾರೇಜ್ ಎಲ್ಲ ಇದೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಶಾಪಿಂಗ್ ಮಾಡುವ, ಅವರಿಗೆ ಸ್ವಲ್ಪ ಸಾಮಾನು ತಗೊಂಡು ಹೋಗುವ ಅಂತ ಶಾಪಿಂಗ್ ಬಂದಿದ್ದೇವೆ. ಸೊ ಬನ್ನಿ ಗೈಸ್, ನಮ್ಮ ಜೊತೆ ಶಾಪಿಂಗ್ ಮಾಡಿ, ಶಾಪಿಂಗ್ ಮಾಡ್ತಾ ಮಾತನಾಡುವ, ಆಯ್ತಾ? ಬನ್ನಿ. ಸೊ ಗೈಸ್, ಫಸ್ಟ್ ಬಂದು ಕೈ ಹಾಕಿದ್ ನಾನು ಚಾಕ್ಲೇಟಿಗೆ, ಆಯ್ತಾ? ಇದು ಜಸ್ಟ್ 550 ಗ್ರಾಮ್ಸ್ ಇದೆ. ಅದು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಂತ ರೇಟ್ ಅಂದ್ರೆ 600-700 ರೂಪಾಯಿ ಬರುತ್ತೆ. ಒಂದು 5 ವರ್ಷದ ಮುಂಚೆಗೆ ನಾನು ಸ್ಟಾರ್ಟಿಂಗ್ ಬರುವಾಗ ತುಂಬಾ ಕಡಿಮೆ ಇತ್ತು. ಈಗ ರೇಟ್ ಎಂತ ಜಾಸ್ತಿ ಆಗಿದೆ, ಏನಂತೀರಾ? ಶಾಪಿಂಗ್ ಮಾಡುವಾಗ ಉಂಟಾ? ಓ ಗಾಯ್ಸ್, ಇಷ್ಟು ಚಾಕ್ಲೇಟ್ ಅನ್ನು ನೋಡಿ ನಾನು ಇಮೋಷನಲ್ ಆಗಿಬಿಟ್ಟೆ. ಖುಷಿ ಆಯ್ತು. ನಂಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಈಗ ಕಮ್ಮಿ ತಿನ್ನೋದು ಮಾತ್ರ. ವಾವ್, ಇದು ನೋಡಿ ಹೇಗೆ ಉಂಟು. चॉकलेट है वो चाहिए। वो उसमें मेरे को 150-200 ग्राम्स के हिसाब से एक 3-4 पैकेट बनाओ, 200 ग्राम्स। ओ मिक्स ओ ಅವರಿಗೆ ಹೇಳಿದ್ದೇನೆ ನಾನು, ಚಾಕ್ಲೇಟ್ ಅನ್ನು ಪ್ಯಾಕ್ ಮಾಡಿ ನಿಮ್ದು ಸಹ ಸ್ವಲ್ಪ ವಿಡಿಯೋ ಬರ್ತದೆ ಅಂತ. ಓಕೆ ಅಂತ ಹೇಳಿದ್ರು. ಇಲ್ಲಿ ತೆಗಿಲಿಕ್ಕಿಲ್ಲ ವಿಡಿಯೋಸ್ ಎಲ್ಲ. ಸೊ ಒಂದು ಮಿಕ್ಸ್ ಎಲ್ಲ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಹೋಗೋದು, ಆಚೆ ಈಚೆ ಹೋಗುವಾಗ. ಇಲ್ಲದ್ರೆ ರಿಲೇಟಿವ್ಸ್ ಎಲ್ಲ, ಸಂಬಂಧಿಕರೆಲ್ಲ ಬರ್ತಾರಲ್ಲ ಅವರಿಗೆ. ಸೊ ಅವಾಗ ಸ್ವಲ್ಪ ಕೊಡ್ಲಿಕ್ಕೆ ಅಂತ, ಅದಕ್ಕೆ ಕರ್ನಾಟಕ ಆಗ್ತಾ ಇದ್ದಾರೆ. ಅದು ನಮ್ಮದು ಪ್ಯಾಕೇಜ್. ಅವರೊಂದು ಟೇಸ್ಟ್ ಮಾಡ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡುವ, ಆಯ್ತಾ? ಬೇಕಾ? ಒಳ್ಳೆದುಂಟ, ಸೂಪರ್ ಇದೆ. ಅದಕ್ಕೆ ಹಾಕಿದ್ದು. ಇದು ನೋಡಿ, ಮ್ಯಾಗಿ ಇಂಡಿಯಾದಲ್ಲಿ ಸಹ ಸಿಗ್ತದೆ, ಇಲ್ಲಿ ಸಹ ಸಿಗ್ತದೆ. ಒಳ್ಳೆ ಉಂಟು. ಇದು ತಗೊಂಡು ಹೋಗುದು ನಾ ಈಗ. ಅಂದ್ರೆ ಇನ್ನು 4 ದಿವಸ ಉಳಿತದೆ, ಸ್ವಲ್ಪ ದಿವಸ ಉಳಿತದಲ್ಲ. ಸೊ ಎಂತಾದ್ರೂ ಮಾಡಿ ತಿನ್ನುವ, ಮನೆಯದೆಲ್ಲ ಸ್ಟಾಕ್ ಖಾಲಿ ಮಾಡುದು. ಇದನ್ನು ನಾನು ಯಾವಾಗ್ಲೂ ಊರಿಗೆ ಹೋಗುವಾಗ ಉಂಟಲ್ಲ ತಕೊಂಡು ಹೋಗುದು. ಯಾಕಂದ್ರೆ ಇದು ಬೆಸ್ಟ್. ನಮ್ದು ಇಲ್ಲಿ ಬಂದುಂಟಲ್ಲ, ಇದು ಫೇವ್ರೇಟ್. ತುಂಬಾ ಜನ ಯಾರು ಒಮ್ಮನಿಗೆ ಬಂದಿದ್ದಾರೆ. ಒಮನ್ ಚಿಪ್ಸ್ ಅಂತ ತುಂಬಾ ಫೇಮಸ್, ಆಯ್ತಾ? ಇದಕ್ಕೆ 42 ವರ್ಷ ಇತಿಹಾಸ ಉಂಟು. ಇದು ಚಿಪ್ಸ್ಗೆ ಸೂಪರ್ ಚಿಪ್ಸ್ ಎಲ್ಲ. ಇದರಲ್ಲಿ ತಿನ್ಲಿಕ್ಕೆ ಸೂಪರ್ ಆಗುತ್ತೆ. ತಗೊಳ. ಶಾಪಿಂಗ್ ಮಾಡುವಾಗ ಸ್ವಲ್ಪ ಮೈಂಡಲ್ಲೆಲ್ಲ ಇಡಬೇಕಾಗುತ್ತೆ. ಅಂದ್ರೆ ಕೆಜಿದ್ದು ಮೇನ್ ಆಗಿ ಶಾಪಿಂಗ್ ಮಾಡುವಾಗ ಮಾಡ್ಬೋದು ಶಾಪಿಂಗ್. ನಮ್ದು ನೋಡಿ, ಈಗ ಫ್ಲೈಟ್ ಇಲ್ಲಿಂದ ಹೋಗುವಾಗ 30 ಕಿಲೋ, ಅಲ್ಲಿ ಮಾತ್ರ ಕನೆಕ್ಟಿಂಗ್ ಆಗುವಾಗ 20 ಕಿಲೋ. ಸೊ ಜಾಸ್ತಿ ನಾವು ತಗೊಂಡು ಹೋದ್ರೆ ಉಂಟಲ್ಲ, ಏರ್ಪೋರ್ಟ್ ಅಲ್ಲಿ ಬಿಡ್ತಾರ. ಏರ್ಪೋರ್ಟ್ ಅಲ್ಲಿ ಸಖತ್ತಾಗಿ ಅವರ ಹಣ ಮಾಡ್ತಾರೆ ಅಲ್ಲಿ. ಸೊ ಕೇರ್ಫುಲ್ ಆಗಿ ನಾವು ಶಾಪಿಂಗ್ ಎಲ್ಲ ಮಾಡ್ಬೇಕು, ಗೊತ್ತಾಯ್ತಾ? ನಂಗೆ ಉಂಟಲ್ಲ ಒಂದು ಶ್ರಿಂಕ್ ರ್ಯಾಪ್ ಬೇಕು. ಅದು ನಾನು ಹುಡುಕ್ತಾ ಇದ್ದೇನೆ, ಶ್ರಿಂಕ್ ರ್ಯಾಪ್ ಎಲ್ಲಿದೆ ಅಂತ. ಯಾರು ಲುಲು ಇವರು ಸಹ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಂದು ಕೇಳ್ಬೋದು. ಒಬ್ರು ಹೇಳಿದ್ರು ಎಲ್ಲಿ ಉಂಟಂತ. ಈ ತರದೆಲ್ಲ ಶ್ರಿಂಕ್ ರ್ಯಾಪ್ ಬೇಕು, ಬಾಕ್ಸ್ ಎಲ್ಲ ರ್ಯಾಪ್ ಮಾಡ್ಬೇಕಾದ್ರೆ. ಇದು ಒಳ್ಳೇದು, ಬಾಕ್ಸ್ ಎಲ್ಲ ಸೇಫ್ ಆಗಿರ್ತದೆ ಒಳಗಡೆ. ಎಷ್ಟಿದಕ್ಕೆ? ಓ ಓಕೆ, ಸರಿ. ಇದು ತಗೊಳ್ಳುದಾ? ಇದು ತಗೊಳ್ಳೋ, ಬೇರೆ ತಗೊಳ್ಳುವ? ಇದು ಒಳ್ಳೇದುಂಟು. ಈ ತರದೆಲ್ಲ ನಾವು ಇದು ಗಮ್ ಟೇಬಲ್ ತಗೊಂಡು ಹೋಗ್ಬೇಕಾಗತ್ತೆ. ಅದು ಬಾಕ್ಸ್ ಉಂಟಲ್ಲ,
ಅದು ಒಳ್ಳೆ ಸ್ಟ್ರಿಂಗ್ ಕ್ರ್ಯಾಪ್ ಎಲ್ಲ ಹಾಕಿ ಇದನ್ನು ಒಳ್ಳೆ ರ್ಯಾಪ್ ಮಾಡುವ. ಸೊ ಒಂದು ವಾಚ್ ನೋಡ್ಲಿಕ್ಕೆ ಬಂದಿದ್ದೇವೆ. ವಿಡಿಯೋ ನಿಕಲಿಗ ಟೆನ್ಷನ್ ಏನು, ನೋ ಪ್ರಾಬ್ಲಮ್. This one is also good. How much is for this? This one came to this one 2-year international warranty. Okay. For Daniel Klein. This one? And this one. That is also Daniel Klein only. Yeah. This one. Okay. But discount is there? The 50% off. Okay. ಒಳ್ಳೆ ವಾಚ್ ಇದೆ, ಚೀಪ್ ಪ್ರೈಸ್ ಅಲ್ಲೆಲ್ಲ ಸಿಗ್ತದೆ. Which 2-year international warranty, water, Machine, battery, all 2-year. Okay. Every sir. Can you open this one? Okay, sir. ಒಳ್ಳೆದುಂಟಲ್ಲ ಜನಕ್ಕೆ ಏನಿದೆ ವಾಚ್. Still can you make discount? No, still. Because I am here only, I will come next time also. No, still this offer finished December 31st. Okay. This is year-end sale. Okay. Year-end including national sale. Okay. Before it came to 30% off. 30% off. Now how much? 50, no? No 50. If you 31st December finish. Okay. You can make around No. sale the last price. This is the. I'm buying, but Yeah. you give me one like No, I'll go happy. This is correct. Can you make it around something like? Okay. Yeah, I understand. Okay. But Now no- still 20. In this something. No. Sorry. Other brands no problem, but technically this one international brand. Okay. ಅವರಿಗೆ ರಿವ್ಯೂ ಕೊಡ್ಬೇಕಂತ ಹೇಳಿದ್ರು. ಅವರು ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮ ಚಾನಲ್ಗೆ. ये आप ना हाँ नहीं वो नहीं है. जीपी लिटिल वर्ल्ड जो सब्सक्राइब किया ना ऊपर उसको क्लिक कीजिए. इधर है वीडियोस, शॉर्ट्स आएगा देखो. नया चैनल है, अभी जस्ट 2 months 3 months हो गया बस. जीपी लिटिल वर्ल्ड. यस हाँ सही है, इंस्टा में भी है. रिव्यू इधर ही दे देता हूँ तो उधर भी चला जाएगा. Okay, okay. I will take the one photo for gift for you. ओके. ಥ್ಯಾಂಕ್ ಯು. ಸಿ ದೇರ್ ಆಲ್ಸೋ ಒನ್ಸ್. ತುಂಬಾ ಫ್ರೆಂಡ್ಲಿ ಇದ್ರು ಆಯ್ತಾ, ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರಬೇಕು ಯಾರಾದ್ರೂ निस्वा हत्र इधर जो कोई भी निस्वा के पास है, अच्छा शॉप है, आइए इधर एक बार आके विजिट कीजिए. ठीक है, थैंक यू. Okay, okay, sir. Okay. I I'm from Mangalore. Yeah. GP Little World. Yeah. Okay. Okay. We'll be coming here, and that time next time also we'll purchase. Thank you. Thank you. ಸೊ ಗೈಸ್, ಶಾಪಿಂಗ್ ನಮ್ದು ಮುಗೀತಾಯ್ತಾ? ಶಾಪಿಂಗ್ ಫುಲ್ ಮಾಡಿದ್ದೇವೆ. ಮತ್ತೆ ಈಗ ಈ ತರದ ಬ್ಯಾಗ್ ಅಲ್ಲೆಲ್ಲ ಜನರು ಪ್ಯಾಕಿಂಗ್ ಮಾಡ್ತಾರೆ ಜಾಸ್ತಿಯಾಗಿ. ಅಂದ್ರೆ ಇದು ಬ್ಯಾಗ್ ಒಂದು 1.5 kg ಬರ್ತದೆ, ಅದೊಂದು ಬ್ಯಾಗ್ 3 kg 4 kg ಬರುತ್ತೆ. ಅದಕ್ಕಿಂತ ನಮ್ಗೆ ತುಂಬಾ ಕೆಜಿ ವೇಸ್ಟ್ ಆಗುತ್ತೆ ಗೈಸ್. ಅದಕ್ಕೆ ಬೆಸ್ಟ್ ನಾನು ಸ್ವಲ್ಪ ತಲೆ ಓಡಿಸಿದ್ದು ಏನಂದ್ರೆ, ಈ ತರದ್ದು ಇದು ಕಾಟನ್ ಬಾಕ್ಸ್ ಎಲ್ಲ ತಂದ್ರೆ ಉಂಟಲ್ಲ, ಈ ತರದ್ದು ಎಲ್ಲೋ ಮಾಡ್ತಾರೆ ಜಾಸ್ತಿ ಆಗಿ ಗಲ್ಫ್ ಅಲ್ಲಿ ಇದ್ದವರು ಗೊತ್ತಿರಬಹುದು. ಈ ತರದ್ದು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದ್ರೆ ಉಂಟಲ್ಲ, ಕೆಜಿ ಉಳಿತದೆ, 1-2 kg ನಮ್ಗೆ ಪ್ರಾಫಿಟ್ ಬರುತ್ತೆ. ಇದರಲ್ಲಿ ನಾವು ಪ್ಯಾಕಿಂಗ್ ಮಾಡುದು ಎಲ್ಲ ಇದರಲ್ಲಿ ಹಾಕಿ ಫುಲ್ ಕ್ಲೋಸ್ ಮಾಡಿ ಬಿಡುದು. ಮತ್ತೆ ವಿಷಯ ಗೊತ್ತುಂಟ ಗೈಸ್, ಎಲ್ಲ ನಮ್ದು ಶಾಪಿಂಗ್ ಎಲ್ಲ ಫುಲ್ ಫಿನಿಶ್ ಆಗಿದೆ. ಈಗ ಇಂಡಿಗದ್ದು ಅವಸ್ಥೆ ಆಯ್ತಲ್ಲ, ಇಂಡಿಗೋ ಫ್ಲೈಟ್ ಇದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ನನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದ ಊರಿಗೆ, ಡೆಲ್ಲಿಯಿಂದ ಮಂಗಳೂರಿಗೆ. ಅವನು ಹೇಳಿದ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಮಾರೆ ಅಂತ. ಹಾಗೆ ತುಂಬಾ ಜನರು ನಮ್ಗೆ ಇಲ್ಲಿಂದ ಹೋಗುವವರೆಲ್ಲ ಹೇಳಿದ್ರು ಶೆಡ್ಯೂಲ್ ಆಗಿದೆ, ರೀಶೆಡ್ಯೂಲ್ ಆಗಿದೆ ಅಂತ. ನಂದು ಖುದ್ದು ಫ್ಲೈಟ್ 11:50 ಇತ್ತು, ಅದು ರೀಶೆಡ್ಯೂಲ್ ಆಗಿದೆ, ಈಗ 10 ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಗೊತ್ತಿಲ್ಲ, ಕ್ಯಾನ್ಸಲ್ ಆದ್ರೆ ಅವಸ್ಥೆ. ಇದು ಇಂಡಿಗೋ ಎಂತ ಗೊತ್ತಾಗ್ತಿಲ್ಲ.
ಬನ್ನಿ, ಆದ್ರೂ ಸಹ ನಾವೊಂದು ಟ್ರಸ್ಟ್ ಮಾಡುದು ಹೋಗ್ಲಿಕ್ಕೆ ಸಿಗ್ತದಂತ. ಸೊ ಪ್ಯಾಕಿಂಗ್ ಮಾಡುವ ಮನೆಗೆ. ಮೊದಲು ಈ ತರ ಇಲ್ಲಿ ನೋಡಿ ಪ್ಯಾಕಿಂಗ್ ಮಾಡೋ ಉಂಟಲ್ಲ, ಸ್ವಲ್ಪ ಕ್ಲೊತ್ಸ್ ಎಲ್ಲ ಕೆಳಗೆ ಹಾಕಿ ಆವಾಗ ನಿಮ್ಗೆ ಏನಂದ್ರೆ ಜಾಸ್ತಿ ಅವರು ಬಾಕ್ಸ್ ಎಲ್ಲ ಬಿಸಾಕಿದ್ರೆ ಉಂಟಲ್ಲ ಅಲ್ಲಿ ಫ್ಲೈಟ್ ಅಲ್ಲಿ ಏನಾಗಲ್ಲ. ಸೊ ಹೀಗೆ ಪ್ಯಾಕಿಂಗ್ ಎಲ್ಲ ಮಾಡ್ಬೋದು. ನಾನು ಜಾಸ್ತಿ ತರಲಿಲ್ಲ ಈ ಸರಿ ಊರಿಗೆ ಹೋಗುವಾಗ, ಸ್ವಲ್ಪ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೇನೆ. ಒಳ್ಳೆ ಮಾಡಿ ಮತ್ತೆ ಸೆಟ್ ಮಾಡಬೇಕು, ಸೆಟ್ ಮಾಡಿ ಹಾಕ್ಬೇಕು ಇನ್ನು. ಸೊ ಗೈಸ್ ಫೈನಲಿ ನಮ್ದು ಪ್ಯಾಕಿಂಗ್ ಮುಗೀತು, ಎಲ್ಲ ಸೆಟ್. ನಿಮ್ದು ಪ್ಯಾಕಿಂಗ್ ಆದ್ಮೇಲೆ ಯಾವಾಗ್ಲೂ ಕೆಳಗೆ ಕ್ಲೋತ್ಸ್ ಮತ್ತೆ ಲಾಸ್ಟ್ಗೆ ಮೇಲೆ ಕ್ಲೋತ್ಸ್ ಹಾಕಿ. ಸೊ ಅವರು ಬಿಸಾಕಿದ್ರೆ ಎಲ್ಲ ಉಂಟಲ್ಲ, ಸ್ವಲ್ಪ ನಮ್ದು ಥಿಂಗ್ಸ್ ಯಾವ್ದು ಒಳಗಡೆ ಇರ್ತದಲ್ಲ, ಸ್ವಲ್ಪ ಹಾನಿ ಆಗುದಿಲ್ಲ, ಅದಕ್ಕೆಲ್ಲ ಏನು ಡ್ಯಾಮೇಜ್ ಆಗುದಿಲ್ಲ. ಹೀಗೆ ಪ್ಯಾಕಿಂಗ್ ಮುಗಿದ್ಮೇಲೆ ಉಂಟಲ್ಲ, ನೀವು ಆರಾಮಾಗಿ ಕ್ಲೋಸ್ ಮಾಡಿ ಪ್ಯಾಕಿಂಗ್ ಫಿನಿಶ್ ಮಾಡಿ, ಆಯ್ತಾ. ಮತ್ತೆ ನಾವು ಇಂಡಿಯಾ ಬರ್ತಿದ್ದೇವೆ. ಇಂಡಿಗೋ ಫ್ಲೈಟ್ ಅವರು ನಮ್ಗೆ ಟಿಕೆಟ್ ಕ್ಯಾನ್ಸಲ್ ಮಾಡತ್ತಿದ್ರೆ. ಸೊ ಇಂಡಿಯಾದಲ್ಲಿ ಸಿಗುವ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಥ್ಯಾಂಕ್ ಯು ಗೈಸ್. ನಾವು ಈಗ ಏರ್ಪೋರ್ಟಿಗೆ ಬಂದಿದ್ದೇವೆ, ಆಯ್ತಾ. ಎಲ್ಲಿ ಹೋಗುದಂದ್ರೆ ಪ್ಯಾಕಿಂಗ್ ಆಲ್ರೆಡಿ ಆಗಿದ್ದಲ್ಲ, ಪ್ಯಾಕಿಂಗ್ ಎಲ್ಲ ಫುಲ್ ಸೆಟ್ ಮಾಡಿ ನಾವು ಈಗ ಇಂಡಿಯಾಕ್ಕೆ ಹೊರಡ್ಲಿಕ್ಕೆ ರೆಡಿ ಆಗಿದ್ದೇವೆ. ನೀವು ಸಹ ನಮ್ಮ ಜೊತೆ ಬನ್ನಿ, ಆಯ್ತಾ. ಚಲೋ ಹೋಗುವ ಬನ್ನಿ. ಕ್ರೌಡ್ ಇದೆ, ತುಂಬಾ ಜನ ಎಲ್ಲ ಹೋಗ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ನಮ್ಗೆ ಇನ್ನೂ ಸಹ 3 ಗಂಟೆ ಉಂಟು, ಅದಕ್ಕೆ ನಾವು ಆರಾಮಾಗಿ ಹೋಗ್ತಾ ಇದ್ದೇವೆ. ಮತ್ತೆ ವಿಶ್ ಮಾಡ್ತಾರೆ ಇಲ್ಲಿ, ಒಳ್ಳೆ ಅಂದ್ರೆ ಪೀಸ್ ಬಿ ವಿತ್ ಯು ಅಂತ, ಸಲಾಮ್ ಅಲೈಕುಮ್ ಅಂತ ಹೇಳ್ತಾರೆ ಆಚೆ ಈಚೆ ಹೋಗುವಾಗ ಎಲ್ರು. ಖುಷಿ ಆಗುತ್ತೆ. ಮತ್ತೆ ಒಂದು ಬಾಕ್ಸ್ ನಾವು ಪ್ಯಾಕಿಂಗ್ ತೋರಿಸ್ತಿದ್ದಲ್ಲ, ಅದು ನಾವು ಒಂದು ಪ್ರಯೋಗ, ನಂದು ಫಸ್ಟ್ ಟೈಮ್ ನಾನು ಅದು ಬ್ಯಾಗನ್ನು ತಗೊಂಡು ಹೋಗೋದು. ಮತ್ತೆಲ್ಲ ನಂದು ಆಲ್ರೆಡಿ ಓಲ್ಡ್ ಇದ್ದದ್ದು ಬ್ಯಾಗ್ಸ್ ಎಲ್ಲ ಇದೆ. ಪ್ಯಾಕಿಂಗ್ ಉಂಟಲ್ಲ, ಪ್ಯಾಕಿಂಗ್ ಮಾಡಿದ್ದು ಅದರಲ್ಲಿ ನೀವು ಸ್ಟಿಕ್ಕರ್ ನೋಡ್ಲಿಲ್ವಾ ಅಂತಲ್ಲ, ನಾನು ಸ್ಟಿಕ್ಕರ್ ಹಾಕಿದ್ದು ನೋಡಿ, ಇಂಡಿಗೋ ಫ್ಲೈಟ್ ಅಂತ ಹಾಕಿದ್ದೇನೆ. ಇದು ದೊಡ್ಡದು ಮಾಡಿ ಹಾಕಿದ್ದೇನೆ ನಾನು, ಇಂಡಿಗೋ ಫ್ಲೈಟ್ ಅಂತ ಅವ್ರಿಗೆ ಕಾಣ್ಲಿ ಅಂತ. ನಾನು ದೊಡ್ಡ ಫ್ಯಾನ್ ಆಗಿದ್ದೇನೆ ಇವತ್ತು. ಅಂದ್ರೆ ಇದು ಅವ್ರದ್ದೆಲ್ಲ ಇದು ಕ್ಯಾನ್ಸಲ್ ಎಲ್ಲ ಆಯ್ತಲ್ಲ, ಅದ ಮತ್ತೆ ನಾನು ದೊಡ್ಡ ಫ್ಯಾನ್ ಈಗ ಇಂಡಿಗೋ, ಅದಕ್ಕೆ ದೊಡ್ಡವ್ರದ್ದು ಹೆಸರು ಹಾಕಿದ್ದೇನೆ ಇಲ್ಲಿ ಕೆಳಗೆ. ಸ್ವಲ್ಪ ಕ್ಯಾಶ್ ಉಂಟು ನನಗೆ, ಅದು ಇಲ್ಲಿ ಎಕ್ಸ್ಚೇಂಜಿಗೆ ಹೋಗಿ ಉಂಟಲ್ಲ, ಸ್ವಲ್ಪ ಇಂಡಿಯಾ ಹೋಗಿ ಸ್ವಲ್ಪ ಕೈಯಲ್ಲಿ ಹಣ ಬೇಕಲ್ಲ. ಇಲ್ಲದ್ರೆ ಟ್ರಾವೆಲ್ ಮಾಡುವಾಗ ಇಲ್ಲದ್ರೆ ಎಮರ್ಜೆನ್ಸಿಗೆಲ್ಲ ಬೇಕಿದ್ರೆ ನಾನು ಸ್ವಲ್ಪ ಹಾಗೆ ಕ್ಯಾಶ್ ಹಿಡ್ಕೊಳ್ಳುದು. ಗೈಸ್ ಎಂತ ಗೊತ್ತುಂಟಾ, ನಾವು ಕ್ಯಾಶ್ ಇದು ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಅಲ್ಲಿ ಹೋಗಿದ್ದು ಎಕ್ಸ್ಚೇಂಜ್ ಅಲ್ಲಿ, ಕ್ಯಾಶ್ ಚೇಂಜ್ ಮಾಡುವ ಅಂತ ಇಂಡಿಯನ್ ಕರೆನ್ಸಿ. ಬಟ್ ಅಲ್ಲಿ ಹೋಗುವಾಗ ಎಂತ ಅವರು ತುಂಬಾ ರೇಟ್ ಕಡಿಮೆ ಕೊಡ್ತಾ ಇದ್ದಾರೆ, ಹೊರಗೆ ಜಾಸ್ತಿ ರೇಟ್ ಸಿಗುತ್ತೆ, ಗೊತ್ತಾಯ್ತಾ. ಸೊ ಗೈಸ್ ಏನು ಗೊತ್ತಾ, ಚೆಕಿಂಗ್ ಒಂದು ಆಯಿತು. ಅವ್ರು ಹೇಳ್ತಾರೆ ಟೈಮಿಂಗ್ ಅಲ್ಲಿ ಉಂಟಂತ ಫ್ಲೈಟ್, ಬಟ್ ಗೊತ್ತಿಲ್ಲ. 10:35 ಆಗಿದೆ ಈಗ ಫ್ಲೈಟ್. ಮತ್ತೆ ವಿಷಯ ಏನಂದ್ರೆ, ನಾವು ಹಿಂದೆ ಎಲ್ಲ ಉಂಟಲ್ಲ, ನಮ್ಗೆ ಡೈರೆಕ್ಟ್ ಫ್ಲೈಟ್ ಇತ್ತು ಮಂಗಳೂರಿಗೆ, ಏರ್ ಇಂಡಿಯಾ. ಆವಾಗ ನಮ್ಗೆ ಟೆನ್ಷನ್ ಇಲ್ಲ, ಇಲ್ಲಿ ಕೂತ್ರೆ 1-3.5 ಗಂಟೆಯಲ್ಲಿ ಸೀದಾ ಏರ್ಪೋರ್ಟಿಗೆ, ಅಲ್ಲಿಂದ ಮನೆಗೆ. ಬಟ್ ಈಗ ಇದು ಮುಂಬೈ ಆಗಿ ಈಗ ಕನೆಕ್ಟಿಂಗ್ ಅಲ್ಲಿ ಹೋಗ್ಬೇಕು. ಬಟ್ ಖುಷಿ ವಿಷಯ ನನಗೆ ಗೊತ್ತಾಗಿದೆ ಏನಂದ್ರೆ, ಮೇಯಿಂದ ಸ್ಟಾರ್ಟ್ ಆಗುತ್ತೆ ಅಂತೆ, ಮಸ್ಕತ್ತಿಂದ ಡೈರೆಕ್ಟ್ ಮಂಗಳೂರಿಗೆ ಫ್ಲೈಟ್. ಸೊ ಅದೇ ವೆಯ್ಟ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಟೈಮ್ ಬರುವಾಗ ಉಂಟಲ್ಲ, ಮಾರ್ಚ್ ಮೇ ಅಲ್ಲ, ಯಾವಾಗ? ಮಾರ್ಚ್ 29ಗ. ಅವಳಿಗೆ ಕರೆಕ್ಟ್ ಡೇಟ್ ಗೊತ್ತುಂಟು. ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಲಾಸ್ಟ್, ಮೇ ಅಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ನೋಡ್ತಾ ಇರಿ. ಮೇಡಮ್ ಫುಲ್ ಸೆಟ್ ಆಗಿ ಬಂದಿದ್ದಾರೆ ಹೋಗ್ಲಿಕ್ಕೆ ಏರ್ಪೋರ್ಟಲ್ಲಿ. ಖುಷಿ ಆಗ್ತಿದೆಯಾ? ಹೌದಾ? ಫುಲ್ ಈಗ ಚೆಕಿಂಗ್ ಆಯಿತು, ಏರ್ಪೋರ್ಟ್ ಎಲ್ಲ ಸುತ್ತಾಡ್ತಿದ್ದೇವೆ. ಸುಮ್ಮನೆ ಏರ್ಪೋರ್ಟ್ ನೋಡ್ಬೇಕಂತೆ, ಅವಳು ಬರುವಾಗ ಉಂಟಲ್ಲ ಏರ್ಪೋರ್ಟ್ ಅಷ್ಟು ನೋಡ್ಲಿಕ್ಕೆ ಸಿಗ್ಲಿಲ್ಲ. ಈಗ ಏರ್ಪೋರ್ಟ್ ನೋಡುವಂತ ಫುಲ್ ಮೇಡಮ್ ತಿರುಗ್ಲಿಕ್ಕೆ ಹೊರಟಿದ್ದಾರೆ. ಇನ್ನೂ ಸಹ ಟೈಮ್ ಉಂಟು ತುಂಬ, ಅದಕ್ಕೆ. ತುಂಬ ಎಕ್ಸೈಟೆಡ್. ಇಂಡಿಯಾ ಹೋಗ್ಲಿಕ್ಕೆ ಉಂಟಲ್ಲ, ಮನೆಗೆ ಹೋಗ್ಲಿಕ್ಕೆ 1 ವರ್ಷ ಕೆಲಸ ಮಾಡಿ ದುಡಿದು ಸಾಕು ಸುಣ್ಣ ಆಗಿ ಉಂಟಲ್ಲ, ಮನೆಗೆ ಹೋಗುವಾಗ ಖುಷಿಯೇ ಬೇರೆ. ಏನಂತೀರಾ? ಸೊ ಕಮಿಂಗ್ ಟು ಇಂಡಿಯಾ ಗಾಯ್ಸ್, ತುಂಬ ಮದುವೆ ಎಲ್ಲ ಉಂಟು. ನಮ್ಮ ಫ್ರೆಂಡ್ ಇದ್ದೆಲ್ಲ ಉಂಟಲ್ಲ, ಮದುವೆ ಎಲ್ಲ ಉಂಟು. ಮದುವೆ ತುಂಬ, ಒಂದು ಲೈನಲ್ಲಿ ಒಂದು 10 ಫಂಕ್ಷನ್ ಆದರೆ ಮಿನಿಮಮ್ ಉಂಟು. ನಾವು ಹೋಗುದು 3 ವಾರಕ್ಕೆ, ಆದ್ರೂ ಸಹ ತುಂಬ ಫಂಕ್ಷನ್ ಎಲ್ಲ ಇದೆ. ಎಲ್ಲಿ ಹೋಗ್ಲಿಕ್ಕೆಲ್ಲ ಆಗುದಿಲ್ಲ.
ಮತ್ತೆ ಗಾಡಿದೊಂದು ಗಾಡಿ ನಾಳೆ ಅಲ್ಲ ನಾಡ್ದು ಡೆಲಿವರಿ ಅಂತೆ, ಹೊಸ ಗಾಡಿ ತಗೊಳ್ತಾ ಇದ್ದೇವೆ. ಆ ನಾವು ಹಿಂದೆ ಹೇಳಿಲ್ಲ, ಬಟ್ ಈಗ ಹೇಳುದು ವೀಕ್ಷಕರೆಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಗಾಡಿ ತಗೊಳ್ಲಿಕ್ಕೆ ಉಂಟು. ಸೊ ಎಲ್ಲ ಆಯಿತು, ಎಲ್ಲ ಆಗಿ ಆಚೆ ಈಚೆ ಅಂತ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕಿ ಆರಾಮಾಗಿ ಗೇಟ್ ಹತ್ರ ಬರುವಾಗ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ನಂಗೆ ಹಿಡಿದ್ರು. ಅಲ್ಲಿ ಹಿಡಿದು ಉಂಟಲ್ಲ, ಫೈನ್ 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 ಮೌಜೂದ್ ಅಂತ ಅರೇಬಿಕಲ್ಲಿ ಹೇಳಿದ್ರು. ನಾನು ಫುಲ್ ಜಿಬ್ಬು ಒಮ್ಮೆಲೆ ಹಾರ್ಟ್ ಸ್ಟಾಪ್ ಆಯಿತು ನನಗೆ. ಮತ್ತೆ ಹೇಳಿದ ಎಷ್ಟು 10 ರಿಯಲ್ ಫೈನ್, ನೀನೊಂದು ಎಲ್ಲೋ ಟ್ರಾಫಿಕ್ ಅಫೆನ್ಸ್ ಇದಾಗಿದೆ ಚಿಕ್ಕದು, ಎಲ್ಲೋ ಸ್ವಲ್ಪ ಸ್ಪೀಡ್ ಲಿಮಿಟ್ ಆಚೆ ಈಚೆ ಆಗಿ, ಅದಕ್ಕೆ ಫೈನ್ ಕಟ್ಟು ಹೋಗು ಅಂತ. ಮತ್ತೆ ಅಲ್ಲೇ ಫೈನ್ ಕಟ್ಟಿಸಿದ್ರು. ಮತ್ತೆ ಕಟ್ಟಿ ಬಂದೇವೆ, ಎಲ್ಲ ಪಾಸ್ ಆಯಿತು, ಎಲ್ಲ ಕ್ಲಿಯರ್ ಆಯಿತು. ಸೊ ಖುಷಿಯಾಗಿ ಬಂದಿದ್ದೇವೆ. ಗೇಟ್ ಹತ್ರ ಈಗ ನಿಂತಿದ್ದೇವೆ. ಫೈನಲಿ ಫ್ಲೈಟಿಗೆ ಕಾಯ್ತಾ ಇದ್ದೇವೆ. ಇಂಡಿಗವರು ಒಂದು ಒಳ್ಳೆ ಮನಸ್ಸು ಮಾಡಿ ನಮಗೊಂದು ಇಂಡಿಯಾಗೆ ಬಿಟ್ಟು ಬಂದರೆ ಸಾಕು, ಅಷ್ಟು. ಸೊ ಗೈಸ್, ಫೈನಲಿ ಅಲ್ಲಿ ನೋಡಿ ನಮ್ಮ ಇಂಡಿಗೋ ಫ್ಲೈಟ್ ಕಾಣ್ತಾ ಇದೆ. ಭಾರಿ ಖುಷಿ ಆಗ್ತಿದೆ. ಮುಂಬೈ ತನಕ ಆದ್ರೂ ನಾವು ಬೀಳ್ತೇವಲ್ಲ ಬಂದು ಅಂತ. ಸೊ ವೇಟಿಂಗ್, ಫ್ಲೈಟ್ ಡಿಲೇ ಆಗಿದೆ ಅಂತ ಆಲ್ರೆಡಿ 15 ಮಿನಿಟ್ಸ್. ಇನ್ನೂ ಸಹ ವೇಟ್ ಮಾಡ್ತಾ ಇದ್ದೇವೆ ಕರೀಲಿಕ್ಕೆ. 10:45 ಹೇಳಿದ್ರ, 10:30 ಅಂತ. 15 ಮಿನಿಟ್ಸ್ ಡಿಲೇ ಆಗಿದೆ. ಈಗ ಕರೀಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಬಟ್ ಫ್ಲೈಟ್ ಒಂದು ಬಂದಿದೆ, ಸ್ವಲ್ಪ ಒಂದು ಆರಾಮಾಯಿತು. ಊರಿಗೆ ಬಂದು ನಾವು ಬೀಳ್ತೇವೆ ಅಂತ. ಸೊ ಗಾಯ್ಸ್, ಒಮಾನಿಂದ ಬಂದು ನಾವು ಮುಂಬೈಯಲ್ಲಿ ಇಂಡಿಯಾದಲ್ಲಿ ಬಂದು ಆಗಿದೆ. ಸೊ ಖುಷಿ ಆಗ್ತಿದೆ. ಎಲ್ಲ ಫಂಕ್ಷನ್ ಎಲ್ಲ ಉಂಟು, ಎಲ್ಲ ಸಂಬಂಧಿಕರು ಫ್ರೆಂಡ್ಸ್ ಎಲ್ಲ ಸಿಗಲಿಕ್ಕೆ ಉಂಟು. ಸೊ ಆ ಖುಷಿಯಲ್ಲಿ ಇದು ವ್ಲಾಗ್ ನಾವು ಎಂಡ್ ಮಾಡ್ತಿದ್ದೇವೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಾಗ ಟಿಲ್ ದೆನ್ ಬಾಯ್, ಸಿ ಯು.